ನಮಸ್ಕಾರ ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಕೌಡ. ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸಿಕೊಡ್ತಾರೆ. ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ಏನೇ ಸಮಸ್ಯೆಗಳಿದ್ರೂ ಕೂಡ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸಿಕೊಡ್ತಾರೆ. ಹಾಗೆ ಮತ್ತೆ ಗುರೂಜಿಯವರು ನವಗ್ರಹ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಭದ್ರಕಾಳಿ ಟೆಂಪಲ್ಗೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಗೆ ದೇವರ ದರ್ಶನವನ್ನ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ನೀವು ಕೂಡ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಹಾಗೆ ಗುರೂಜಿಯವರು ಹಸ್ತರೇಖೆಯ ಬಗ್ಗೆ ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ಇವತ್ತು ಕೂಡ ಅದನ್ನ ಮುಂದುವರಿಸ್ತಾರೆ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ನೀವು ಕೂಡ ಅದನ್ನ ತಿಳ್ಕೋಬಹುದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾರೆ. ಅದಕ್ಕೆ ನೀವು ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರುವಂತ ನಂಬರ್ಗೆ ಕೂಡ ಕರೆ ಮಾಡಬಹುದು ಅಂತ ಹೇಳ್ತಾ, ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷಣಮತಾಂ ಕಾಮಧೇನೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಓಕೆ ಗುರೂಜಿ, ಈಗ ನಾಳಿನ ದಿನದ ವಿಶೇಷತೆ, ದಿನಾಂಕದ ವಿಶೇಷತೆಗಳನ್ನು ತಿಳಿಸ್ಕೊಡಿ. ಜೊತೆಗೆ ಹಸ್ತರೇಖೆ ಬಗ್ಗೆ ನಿನ್ನೆ ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ರಿ. ಸೊ ಇವತ್ತು ತಿಳ್ಕೋಬೇಕು ಅಂತ ವೀಕ್ಷಕರು ಕಾಯ್ತಿದ್ದಾರೆ. ಸೊ ತಿಳಿಸ್ಕೊಡಿ ಗುರೂಜಿ, ಹಸ್ತರೇಖೆ ಬಗ್ಗೆ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಾ ಅಂತ ಹೇಳಿ. ಹಸ್ತರೇಖೆ ಬಹಳ ವಿಶೇಷವಾಗಿ ತುಂಬ ಒಳ್ಳೆ ಪಾಯಿಂಟನ್ನು ಹೇಳ್ಕೊಡ್ತೀನಿ. ಚೆನ್ನಾಗಿ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಳ್ಳೆ ಸಬ್ಜೆಕ್ಟ್ ಕೂಡ ನಿಮಗೆ ಆರಾಮಾಗಿರುತ್ತೆ. ಈ ಒಂದು ಕೈ ರೇಖೆನ ಯಾರ್ಯಾರಿದ್ರೆ ಎಲ್ಲ ತೆಗೆದು ನೋಡ್ಕೊಳ್ಳಿ, ತುಂಬ ರಿಸಲ್ಟ್ ಕೂಡ ಬರುತ್ತೆ. 100% ಕೈ ರೇಖೆಯಲ್ಲಿ ಕಾಣುವಂಥ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಬರ್ದಿದ್ದು ಕೇಳಿ. ಸೂಪರ್ ನೋಡಿ, ನಮ್ಮ ಕ್ಯಾಮ್ರಾಮನ್ ಕೈ ಹೊಡಿತಾರೆ. ಇವಾಗ ನನ್ನ ಕೈಯೇ ನೋಡ್ಕೊಳ್ಳಿ, ನಿಮ್ಮ ಕೈನೂ ನೋಡ್ಕೊಳ್ಳಿ. ತುಂಬ 100% ರಿಸಲ್ಟ್ ಬರುತ್ತೆ. ಯಾಕಂದರೆ ಕೈ ರೇಖೆಯಲ್ಲಿ ಅಷ್ಟೊಂದು ಯೋಗಗಳಿದ್ದಾವೆ. 100% ಈ ಕೈ ರೇಖೆ ಬಂತು ನೋಡಿ. ಕೈ ರೇಖೆಯಲ್ಲಿ ಇವತ್ತು ನೆನ್ನೆ ನಾನು ಹೇಳ್ಬಿಟ್ಟು ಹೋಯ್ದು. ಇವತ್ತೊಂದು ಹುಡುಗಿ ಬಂದಿತ್ತು, ಕೈ ರೇಖೆದ ಫೇಸ್ಬುಕ್ ಲೈವ್ನ ಮಾಡಿದೆ. ಹೆಂಗೆ ಕೊಡ್ತಾ ನಮ್ಮ ಗಂಡ ಗೂಸ ಅಂದರೆ, ಯಾಕೆ ಕೇಳ್ತೀರ ಸ್ವಾಮಿ, ಒಳ್ಳಾಡ್ಬೇಕು ಕೊಟ್ರೆ ಗೂಸ ಅಂತ ಇದ್ರು ಹುಡುಗಿ. ಆ ಹುಡುಗಿ ಕೈ ಡೊಂಕಾಗಿತ್ತು. ಈ ಕಿರ್ಬೆಳ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಈ ಕಿರ್ಬೆಳ್ಳು ಡೊಂಕ ಇರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕಿರ್ಬೆಳ್ಳು ಯಾರಿಗೆ ಡೊಂಕಾಗಿರುತ್ತೆ ಅವ್ರಿಗೆ ಹೆಣ್ಮಕ್ಳು ಹುಟ್ಟೋದೇ ಒಂದು ದೊಡ್ಡ ಶಾಪ. ಖಂಡಿತ ಕೂಡ ಗಂಡನಿಂದ ಇವ್ರಿಗೆ ಲಾಭ ಇಲ್ಲ, ಮಕ್ಕಳಿಂದ ಮಾತ್ರ ಸುಖನ ಅನುಭವಿಸ್ಬೋದು. ಹಾಗಾಗಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟು ಅನುಭವಿಸಿದ್ರೆ ಒಳ್ಳೇದು. ಜೀವನದಲ್ಲಿ ಹೆಣ್ಮಕ್ಳು ಹೊಡಿಲಿ ಬಡಿಲಿ ಒಂದು ಕರ್ಮ, ಅದು ಒಂದು ಮದುವೆ ಆಗೋದು. ಅದು ಒಂದು ಜೀವನದಲ್ಲಿ ನಾನು ಮದುವೆ ಆಗಲ್ಲಪ್ಪ ನಾವು ಅನ್ನೋಕ್ಕೆ ಆಗೋದೇ ಇಲ್ಲ, ಅದು ಪ್ರಕೃತಿ ನಿಯಮ. ಹಾಗಾಗಿ ಕಿರ್ಬೆಳ್ಳು ಡೊಂಕಿದ್ದವ್ರಿಗೆಲ್ಲ ತುಂಬ ಗಂಡ ಹೆಂಡತಿ ಜೀವನ ತುಂಬ ಕಷ್ಟವನ್ನು ಅನುಭವಿಸ್ತೀರ. ಅದೇ ಕಿರ್ಬೆಳ್ಳು ಬಹಳ ಗುಡ್ಡ ಇದೆ, ಈ ಗೆಣ್ಣಿನಕ್ಕಿಂತ ಗುಡ್ಡ ಇದ್ರೆ, ಈ ಗೆಣ್ಣಿನಕ್ಕಿಂತ ಗುಡ್ಡ ಭಾಗದಲ್ಲಿ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿದ್ದು ರವಿ ಬೆಳ್ಳು ಇದಕ್ಕಿಂತ ಗುಡ್ಡ ಇದ್ರೆ 100% ಇವ್ರಿಗೆ ಯಾವಾಗಲೂ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಯಾವಾಗಲೂ ದುಡ್ಡಿನ ಕಷ್ಟಗಳು ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್, ಇದನ್ನು ನಾನು ಹೇಳಿದ್ದೀನಿ ತುಂಬ ಹಲವಾರು ಸರಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಪ್ಪ ಹಾಕಿದ ಆಲದ ಮರ ಥರಲ್ಲ ದಿವಸ ಒಬ್ಬೊಬ್ರು ನೋಡೋರಿರ್ತಾರೆ. ಹಾಗೆ ಇದು ರವಿ ಬೆಳ್ಳು. ಈ ರವಿ ಬೆಳ್ಳ ಮೇಲೆ ಮಚ್ಚೆ ಬಂದರೆ ತಂದೆಗೆ ಆಯುಸ್ ಕಮ್ಮಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಬೆಳ್ಳ ಮೇಲೆ ಮಚ್ಚೆ ಬಂದರೆ ತಂದೆಗೆ ಆಯುಸ್ ಕಮ್ಮಿ ಅಂತ ಹೇಳ್ತೀನಿ. ಇದು ರವಿ ಬೆಳ್ಳು. ಅದೇ ರೀತಿಯಲ್ಲಿ ಈ ಬೆಳ್ಳಲ್ಲಿ ಮಚ್ಚೆ ಇದೆ. ಶನಿ ಬೆಳ್ಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ ಅಂತ ಹೇಳುತ್ತೆ ಈ ಶನಿ ಬೆಳ್ಳಲ್ಲಿ. ಅದೇ ರೀತಿಯಲ್ಲಿ ಇದು ಗುರು ಬೆಳ್ಳು. ಈ ಗುರು ಬೆಳ್ಳಲ್ಲಿ ದಯವಿಟ್ಟು ಮಚ್ಚೆ ಇದ್ರೆ ಎಜುಕೇಷನ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಜುಕೇಷನ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳುತ್ತೆ. ಮತ್ತೆ ಈ ಶುಕ್ರ ಪರ್ವತ ನೋಡಿ, ಇದು ಶುಕ್ರ ಪರ್ವತ, ಈ ಹೆಬ್ಬೆಟ್ಟು ತಳಗಡೆ ಇರೋದು. ಈ ಶುಕ್ರ ಪರ್ವತದಲ್ಲಿ ಏನಾರುವೆ ನಿಮಗೆ ಮಚ್ಚೆಗಳು ಬಂದರೆ ನಿಮ್ಮ ಸಂಸಾರ ಜೀವನ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಂಸಾರ ಜೀವನ ನೆಟ್ಟಿಗಿರಲ್ಲ ಅಂತ ಹೇಳುತ್ತೆ. 100% ಸಂಸಾರ ಜೀವನ ತುಂಬ ಡಿಸ್ಟರ್ಬ್ ಮಾಡುತ್ತೆ ಈ ಜಾಗದಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇದು ತಾಯಿ ಚಂದ್ರ ಪರ್ವತ, ತಾಯಿ ನೋಡಿ, ಇದು ಚೆನ್ನಾಗಿ ಕಾಣ್ತೈತೆ, ನಾನು ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. ಇಲ್ಲಿ ಮಚ್ಚೆಗಳು ಬಂದರೆ ತಾಯಿಗೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳುತ್ತೆ. ಆಮೇಲೆ ಇಲ್ಲಿ 8 ಮಾರ್ಕ್ ಬಂದರೆ ಸಂಸಾರ ತಾಯಿಗೆ ಆರೋಗ್ಯನ ಹಾಳಾಗುತ್ತೆ. ಮತ್ತೆ ನೋಡಿ, ಇದು ಕ್ಯಾಮ್ರಾ ಚೆನ್ನಾಗಿ ಕಾಣೋದ್ರಿಂದ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮಾತನ್ನ. ಅವ್ರು ತುಂಬ ಹತ್ತಿರದಿಂದ ಕ್ಯಾಮ್ರಾ ತೋರಿಸೋದ್ರಿಂದ ನೋಡಿ, ಇದು ಬುಧನ ಬೆಳ್ಳು. ಈ ಬುಧನ ಬೆಳ್ಳು ನೋಡಿ, ಇಲ್ಲಿ ನೋಡಿ, ಇದು ಗೆಣ್ಣು ಅಂತ ಹೇಳ್ತೀವಿ. ಈ ಗೆಣ್ಣು, ಈ 2ನೇ ಗೆಣ್ಣಿನ ದಾಟಿರ್ಬೇಕು ಯಾವಾಗಲೂ. ಅವ್ರು ದಾಟಿದ್ರೆ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಕೊಟ್ಟದೀಶ್ವರಾಗಿ ಸಾಯ್ತಾರೆ ಖಂಡಿತ ಕೂಡ. ಇಲ್ಲಾಂದ್ರೆ ಭಿಕ್ಷೆ ಬಿಟ್ಕೊಂಡು ಸಾಯ್ಬೇಕಾಗುತ್ತೆ. ಮತ್ತೆ ಈ ಬೆಳ್ಳು ಡೊಂಕ್ ಇರಬಾರ್ದು. ಈ ತರ ಡೊಂಕ್ ಇದ್ದು ಸಣ್ಣಕ್ಕೆ ಬರಬಾರ್ದು. ತುಂಬಾ ಚೂಪಾಗಿ ಬಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ನೆಮ್ಮದಿಗಿರಲ್ಲ. ಇದು ಮತ್ತೆ ಹೇಳ್ತಾ ಇದ್ದೀನಿ,
ಇದು ರವಿ ಬೆಳ್ಳು ನೋಡಿ, ಇದು ಉಂಗುರದ ಬೆಳ್ಳು. ಈ ಬೆಳ್ಳ ಮೇಲೆ ದಯವಿಟ್ಟು ಆದಷ್ಟು ಡೈಮಂಡ್ ಅನ್ನು ಯಾರು ಹಾಕ್ಬಾರ್ದು. ಡೈಮಂಡ್ ಹಾಕಿದ್ರೆ ಇದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಈ ಬೆಳ್ಳಲ್ಲಿ ಮಚ್ಚೆ ಬಂದ್ರೆ 100% ತಂದೆಗೆ ಆಯುಸ್ ಕಮ್ಮಿ ಅಂತ ಹೇಳುತ್ತೆ. ಅದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಬೇಗ ತಳಗಡೆ ಬಂದ್ರೆ ಆಯುಸ್ ಕಮ್ಮಿ ಅಂತ ಹೇಳುತ್ತೆ. ಈ ಬೆಳ್ಳು ಶನಿ ಬೆಳ್ಳು ಆಸ್ಟೆಂಟ್ ಅನ್ನ ಹೇಳುತ್ತೆ. ಈ ಗುರು ಬೆಳ್ಳು ವಿದ್ಯಾಭ್ಯಾಸನ ಹಾಳು ಮಾಡುತ್ತೆ. ನೋಡಿ ಇಲ್ಲಿ ಈ ಲೈನ್ಗಳು ಬಹಳ ವಿಶೇಷವಾಗಿ ಫೈನಾನ್ಸ್ ಲೈನ್. ದಯವಿಟ್ಟು ಇನ್ನೊಂಚೂರು ಹತ್ರ ಹೊಡೆಯಿರಿ ಸರ್, ಕ್ಯಾಮ್ರಾ ತುಂಬಾ ಚೆನ್ನಾಗಿ ಕಾಣ್ತಾ ಐತೆ ನಿಮ್ಗೆ ಬಹಳ. ಹಾಗಾಗಿ ನೋಡಿ ಇದು ಇದು ಫೈನಾನ್ಸ್ ಲೈನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೇನೋ ಹೇಳ್ತಾರೆ. ಇದು ಫೈನಾನ್ಸ್ ಲೈನು. ಹೀಗೆ ನೀಟಾಗಿ ಇರ್ಬೇಕು. ಈ ತರ ಹೀಗಿದ್ರೆ ಒಳ್ಳೆ ನೀಟಾಗಿ ಹಿಂಗಿದ್ರೆ ಫೈನಾನ್ಸ್ ಸಖತ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಫೈನಾನ್ಸ್ ಯಾವತ್ತಿದ್ರೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕೈ ರೇಖೆ ನೀವು ನೋಡ್ಕೊಳ್ಳಿ, ತುಂಬಾ ವೈಬ್ರೇಷನ್ ಇರುತ್ತೆ. ನನ್ನ ಕೈಯಲ್ಲಿ 2-3 ಥರದ ಯೋಗಗಳಿದ್ದಾವೆ. ನನಗೆ ಗೊತ್ತಿರೋ ಪ್ರಕಾರ ನಂದು ಒಂದು ಇಲ್ಲಿ ವಿಶೇಷವಾಗಿ ಇಲ್ಲಿ ಗಾಳಿಪಟ ಇದೆ ನಮ್ಮ ಕೈಲಿ. ಆಮೇಲೆ ಇಲ್ಲಿ ತ್ರಿಶೂಲ ಇದೆ ನೋಡಿ, ಚೆನ್ನಾಗಿ ಕಾಣ್ತೈತಾ? ಇದು ತ್ರಿಶೂಲ ಮಧ್ಯದಲ್ಲಿ ಇದಲ್ಲ ನೋಡಿ, ಇದು ತ್ರಿಶೂಲ ನೋಡಿ, ಇದು ತ್ರಿಶೂಲ ಇದೆ ನನ್ನ ಕೈಲಿ. ಆಮೇಲೆ ಇಲ್ಲಿ ನನ್ನ ಕೈಲಿ ಶಂಖ ಇದೆ. ಹಾಗಾಗಿ ನಾವು ಹೇಳಿದಂಥ ಮಾತುಗಳು ಎಲ್ಲವೂ ನಡೀತವೆ. ಯಾಕಂದ್ರೆ ನಾನು ಜ್ಯೋತಿಷ ಕಲ್ತಿದ್ದಲ್ಲ, ಅದು ನನ್ನಾಗೆ ಹುಡುಕಿ ಬಂದಂಥ ಸಬ್ಜೆಕ್ಟ್ ಇದು. ಯಾಕಂದ್ರೆ ಕರ್ನಾಟಕದಲ್ಲಿ ಇವತ್ತು ಮೂಲೆಯಲ್ಲಿ ಒಂದು ನ್ಯೂಮರಾಜನ ಟ್ರ್ಯಾಕ್ ಓಪನ್ ಮಾಡಿದ್ಮೇಲೆ ಅಷ್ಟಲ್ಲದೆ ತಲೆ ಹೋಗೋ ಥರ ಆಯ್ತು. ಯಾಕಂದ್ರೆ ನಾನು ಇತ್ತೀಚೆಗೆ ನೋಡ್ತೀನಿ, ಈ ಸಂಪತ್ತಾರನೇ ವರ್ಕ್ ಆಗ್ತಾ ಇಲ್ಲ. ಸಂಪತ್ತಾರೆ ವರ್ಕ್ ಆಗಲ್ಲ, ಸಾಧಕ ತಾರೆಗಳು ವರ್ಕ್ ಆಗ್ತಾ ಇಲ್ಲ. ತುಂಬಾ ಒಂದು ಟೆಕ್ನಿಕ್ ಜನರಲ್ ಆಗಿ ನೀವು ಫಾಲೋ ಮಾಡೋಕ್ಕೆ ತುಂಬಾ ಅದ್ಭುತವಾಗಿ ಮುಹೂರ್ತ ಇಡಕ್ಕೆ, ಮುಹೂರ್ತಕ್ಕೆ ಮಾತ್ರ ಹೇಳ್ತೀನಿ. ಜನರಲ್ ಆಗಿ ಸಂಪತ್ತಾರೆ ಸಾಧಕ ತಾರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಒಳ್ಳೆ ಮುಹೂರ್ತಕ್ಕೆ ಅವೆಲ್ಲ ಮ್ಯಾಚ್ ಆಗ್ತಾ ಇಲ್ಲ. ಇವೆಲ್ಲವೂ ನಾನು ಬಹಳ ಅಬ್ಸರ್ವ್ ಮಾಡ್ತೀನಿ. ಬಹಳ ಕಷ್ಟ ಆಗ್ತೈತೆ ಸಬ್ಜೆಕ್ಟನ್ನ, ಜ್ಯೋತಿಷನ ಪ್ರಾಕ್ಟೀಸ್ ಮಾಡಿ ನಮ್ಮ ಕೈ ಸಾಕಾಗಿ ಹೋಗ್ತೈತೆ. ಹಾಗಾಗಿ ಎಷ್ಟು ಚೇಂಜಸ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಚೇಂಜಸ್ ಆಗ್ತದೆ. ಇವಾಗ ನಾನು 5ಕ್ಕೆ 1 ಆಗಲ್ಲ ಅಂತೆಲ್ಲ ಹೇಳಿದೆ. ನಿಜವಾಗ್ಲೂ ಕೂಡ ನೀವು ಜನರಲ್ಲ ಫಾಲೋ ಮಾಡೋಕೆ ಓಕೆ, ಶುಭ ಕೆಲಸಕ್ಕೆಲ್ಲ ಬೇಡ ಅಂತ ಹೇಳ್ತೈತೆ. ಶುಭ ಕೆಲಸಗಳೆಲ್ಲ ಬೇಡ. ನಾನು ತುಂಬಾ ದುಡ್ಡನ್ನು ನಾನು ಕಳ್ಕೊಬಿಟ್ಟಿದ್ದೀನಿ. ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ತುಂಬಾ ರಿಸಲ್ಟ್ ನೋಡಿ. ಅದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಂಕರ್ ಅಂತ ಮೇಡಮ್, ಹಾಸನಿಂದ. ಓಕೆ, ಶಂಕರ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸ್ಕೊಡಿ ಸರ್. 19/2 19/2 1984 1984 ಬೆಳಗ್ಗೆ 10:50. ಬೆಳಗ್ಗೆ 10:50. ಎಲ್ಲಿ ಹುಟ್ಟಿದ್ದು? ನಾವು ಹಾಸನಲ್ಲೇ ಹುಟ್ಟಿದ್ದು. ನಾವು ಗುರುಜಿ ಕ್ಲಾಸ್ಗೆಲ್ಲ ಹೋಗಿದ್ದೀವಿ. ಓಕೆ, ಗುರುಜಿ ಇದ್ದಾರೆ ಸರ್, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ್, ಹೇಗಿದ್ಯಾ? ಆರಾಮಾಗಿದ್ದೀನಿ. ಒಳ್ಳೆ ನವಗ್ರಹ ಟ್ರಿಪ್ ಮಾಡ್ತಿದ್ರಿ. ಅಲ್ಲಿ ಹೋಗಿ ಬಂದ್ಮೇಲೆ ಎಲ್ಲ ಒಂಥರ ಒಳ್ಳೆ ವೈಬ್ರೇಷನ್ ಅನ್ನಿಸ್ತಾ ಇದೆ. ಕೆಲವೊಂದು ಸಮಸ್ಯೆಗಳು ಅದಾಗೆ ಪರಿಹಾರ ಆಗ್ತಾ ಇದೆ. ಮತ್ತೆ ಒಂದು ಫೈನಾನ್ಸ್ ಪ್ರಾಬ್ಲಮ್ ಇದ್ರೂ ಅದು ಸ್ವಲ್ಪ ನಿವಾರಣೆ ಆಗ್ತಾ ಇದೆ. ನೋಡಿ ಶಂಕರ್ ಅಂತ ಇವರೇನೆ, ಇಲ್ಲಿ ನೋಡಿ ಮಂಗಳಾರತಿ ಕೊಡ್ತಾರಲ್ಲ, ಈ ಶಂಕರ್ ವೈಟ್ ಪ್ಯಾಂಟ್ ಹಾಕಿಂದು ಶರ್ಟ್ ಪಿಕ್ಚರ್ ಅದ ಶಂಕರ್ ಏನ್ ಖುಷಿ ಅನ್ನಿಸ್ತು ನೀವು ನವಗ್ರಹ ಟೆಂಪಲ್ ದರ್ಶನ ಮಾಡಿದ್ದು? ಇಷ್ಟು ನಾವೇ ಹೋಗಿದ್ರು ನವಗ್ರಹ ಟೆಂಪಲ್ ಅಷ್ಟಿಂದ ಕವರ್ ಮಾಡಕ್ ಆಗ್ತಿರ್ಲಿಲ್ಲ. ಎಲ್ಲಾ ನವಗ್ರಹ ಟೆಂಪಲ್ ಗಳನ್ನು ಒಳ್ಳೆ ಪೂಜೆ, ಅಭಿಷೇಕ ಮತ್ತೆ ಹೋಮ ಇದು ಮಾಡಿದ್ದು ಒಂಥರ ಮಿರಾಕಲ್. ನೀವು ಮಾಡ್ತಿದ್ದು ನಮ್ಗಳ ಪುಣ್ಯ ಅನಿಸ್ತಾವ. ಅದು ಕೆಲವು ಜಾಗದಲ್ಲಿ ನಮ್ಮನ್ನು ಕೂರ್ಸಿದಂತೂ ನಮ್ಗೆ ಇನ್ನೂ ಖುಷಿ ಆಯ್ತು. ಕೆಲವು ಜಾಗದಲ್ಲಿ ನಾವು ಕೂತ್ಕೊಂಡಿದ್ದು ಬಹಳನೇ ವೈಬ್ರೇಷನ್ ಅನ್ನಿಸ್ತಾ ಇತ್ತು. ಅದು ನೀವು ಕರೆಕ್ಟ್ ಆಗಿ ಸ್ವಾತಿ ನಕ್ಷತ್ರದ ದಿನ ರಾಹು ಹೋಮ ಮಾಡ್ತಿದ್ರಿ. ಅದಾಗಿ ಬರೀ 1 ಗಂಟೆಯಲ್ಲಿ ಮತ್ತೆ ಯಮಗಂಟ ಕಾಲದಲ್ಲಿ ಕೇತು ಹೋಮನೂ ಮಾಡ್ತಿದ್ರಿ. ಈ ತರ ಟೈಮಿಂಗ್ ಪಿಕಪ್ ಮಾಡಿದ್ರಿ ನೀವು. ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡುತ್ತೆ. ನಮ್ಗಂತೂ ಅರ್ಥ ಆಯ್ತು. ರಾಹು ಕೇತು ಟೆಂಪಲ್ 2ರಲ್ಲೂ ಮತ್ತೆ ಎಲ್ಲಾ ಟೆಂಪಲ್ ಗಳನ್ನು ಬಹಳ ಚೆನ್ನಾಗಿ ನಡೀತು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಅಷ್ಟು ಜನ ನಾವು ಬಂದಿದ್ದು 4 ಜನ ಮಾತ್ರ ಪುಣ್ಯ ಮಾಡಿದ್ವಿ ಅನ್ಸುತ್ತೆ. ಕೆಲವರುಗಳು ಅದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದಲ್ಲೇ ಟೈಮಿಂಗ್ ಪಿಕಪ್ ಮಾಡಕ್ ನೀವ್ ಇದ್ ಮಾಡಿರ್ತೀರಾ. ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ದಲ್ಲೇ ಇದ್ ಮಾಡ್ಕೊತಾರೆ. ಆತರ ಎಲ್ಲ ಆಗತ್ತೆ. ಏನ್ ಬಹಳ ಖುಷಿಯಾಗಿದ್ ನಿನಗೇನು ಇದು ನಿನಗೆ ಇಷ್ಟವಾಗಿದ್ದು ದೇವಸ್ಥಾನ ಅದು 9 ಗ್ರಹಗಳಲ್ಲಿ? ನನಗೆ ಗುರುಗ್ರಹ ಮತ್ತೆ ಶನಿಗ್ರಹ ಸೂಪರ್ ಅನ್ನಿಸ್ತು. ರಾಹು ಕೇತದ್ದು ಬಹಳ ಚೆನ್ನಾಗಿ ಅನಿಸ್ತು. ಒಂದೇ ದಿನ 2 ಕಡೆನೂ ಒಳ್ಳೆ ಹೋಮ. ಕೊನೆ ಶುಕ್ರನ ಟೆಂಪಲ್ ಅಲ್ಲಿ ಹೂವು ಆಗಿತ್ತು. ಫಸ್ಟ್ ಟೆಂಪಲ್ ಅಲ್ಲಿ ಸಂಸ್ಕೃತ, ಅದು ಒಂಥರ ಖುಷಿ ಇದೆ. ಎಲ್ಲರ ದೀಪ ಹಚ್ಚಿದ್ದು ನಾವೆಲ್ಲ ಮೆಮೊರಿ ಮರೆಯಕೇನೆ ಆಗಲ್ಲ.
ಮತ್ತೆ ತಿರುಚೆಂದೂರು ಮುರುಗನ್ ಟೆಂಪಲ್ ಅಂತೂ ಕೊನೆಗೆ ಜನಗಳೆಲ್ಲ ಕೂಗಾಡ್ಬಿಟ್ಟು ಅಷ್ಟು ಜನ ಅಭಿಷೇಕನ ತೋರಿಸಿದ್ರಿ. ಅದ್ ನಮ್ಮ ಎಲ್ಲರ ಪುಣ್ಯ. ಅದು ಗರ್ಭಗುಡಿ ಒಳಗೆ ಕೂತು ಅಷ್ಟು ಜನಕ್ಕೂ ಕೂತಿದ್ರು. 3 ನಿಮಿಷ ಅಲಂಕಾರ ಮಾಡಿದಂತೂ ದೇವರೇ ಮುಂದೆ ಬಂದಾಗಿತ್ತು. ನಿನಗೇನ ಇಷ್ಟು ನವಗ್ರಹ ಟೆಂಪಲ್ ನನಗೆ ಒಳ್ಳೆ ಫ್ರೆಂಡ್ಸ್ ಆಗಿದಾರಲ್ಲ ಅವರೆಲ್ಲರೂ ಪುರೋಹಿತರಲ್ಲ, ಏನ್ ಅನ್ನಿಸ್ತು? ಪುರೋಹಿತರುಗಳು ನಿಮ್ಗೆ ಕಳಸ ಹೊರಿಸಿ ಹಾರ ಹಾಕಿ ಇಡೀ ದೇವಸ್ಥಾನನೇ ತೆಗೆದುಬಿಟ್ರು ಮುರುಘನ್ ಟೆಂಪಲ್ ಅಲ್ಲಿ. ಹರವಾರ ಅದು ಇನ್ನೂ ಟಿವಿ ಮೇಲೆ ಆಗೇ ಇದೆ. ಅಷ್ಟು ಜನನು ನಿಮ್ ಹಿಂದೆ ಬಂದವರೆಲ್ಲ ಅವತ್ತೆಲ್ಲ ಹರವಾರ ಅಂತ ಆ ತರ ವೈಬ್ರೇಷನ್ ಇಡೀ ದೇವಸ್ಥಾನ ಅರ್ಚಕರುಗಳ ಖುಷಿ ಆಗ್ಬಿಟ್ರು. ಹೌದಾ? ಹೌದು. ಆಮೇಲೆ ಅಲ್ಲಿ ಶತ್ರು ಸಂಹಾರ ಹೋಮ ಮಾಡ್ತಿತ್ತು, ಅದು ಬಹಳ ಸೂಪರ್ ಆಗಿತ್ತು. ಅಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ದೊಡ್ಡ VIP-ಗಳೆಲ್ಲ ಅಲ್ಲಿ ಬಂದಿದ್ದಾರೆ, ಮಾಡ್ತಿದ್ದಾರೆ. ಯಡಿಯೂರಪ್ಪ ಅವರು, ದೇವೇಗೌಡರು ಪ್ರತಿಯೊಬ್ಬರು ಅಲ್ಲಿ ಬಂದಿದ್ದಾರೆ ಅಂತ ಅಲ್ಲಿ ಅರ್ಚಕರುಗಳು ಹೇಳ್ತಾ ಇದ್ರು. ಎಲ್ಲ ಕಡೆನೂ ಬಹಳ ಖುಷಿ ಆಯ್ತಾ? ನಾನ್ ತುಂಬಾ ಇಷ್ಟ ಬೀಳೋ ದೇವಸ್ಥಾನ ನವಗ್ರಹ ಟೆಂಪಲ್. ಹೌದು. ಆಮೇಲೆ ನೀವ್ ಹೆಂಗಿದ್ರಿ ಅಂದ್ರೆ ನವಗ್ರಹ ದರ್ಶನ ಆ ಟೈಮಲ್ಲಿ ಮುಗಿಸಿ ಕೊನೆ ನಮ್ಗೆಲ್ಲ ಫುಲ್ ಟೈಮ್ ಕೊಟ್ರಿ. ಅಲ್ಲಿ ಮುರುಘನ್ ಟೆಂಪಲ್ ಹತ್ರ ಬೀಚಲ್ಲೆಲ್ಲ ಆಟ ಆಡಕ್ಕೆ ನೀವು ನಮ್ ಜೊತೆ ಸೇರಿ ಆಟ ಆಡಿದ ವಿಷಯ. ಅದು ಸಮುದ್ರ ಸ್ನಾನ ಮಾಡಿದ್ರೆ ಅದರಿಂದ ಎಷ್ಟು ಇದೆಲ್ಲ ವೈಬ್ರೇಷನ್ ಕೆಟ್ಟದ್ದು ಹೋಗುತ್ತೆ ಅನ್ನೋದು ನಮ್ಗೆ ಹೇಳ್ಕೊಟ್ರಿ. ಅದು ತಿರುಚೆಂದೂರಲ್ಲಿ ಸ್ನಾನ ಮಾಡಕ್ ಪುಣ್ಯ ಮಾಡ್ಬೇಕು. ಅದು ಅಲೆ ಬಂದ್ ಕರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೊಡಿತಾ ಇರುತ್ತೆ, ಅಲ್ಲಿ ಇನ್ನೂ ವೈಬ್ರೇಷನ್ ಜಾಸ್ತಿ ಇದೆ. ಮತ್ತೆ ಎಲ್ಲರೂ ಕರ್ಕೊ ಹೋಗ್ತಿದೀನಿ ಇವಾಗ. ಮತ್ತೆ ಎಲ್ಲಾರು ಪಾಪ ಅವ್ನ ಮಾಮ ಸುಲ್ತಾನ್ ಕೂಡ ಇವಾಗ ಫೋನ್ ಮಾಡಿದ್ದ. ಅವ್ರಿಗೆ ನೋಡಿ ನೀವ್ ಹೇಳ್ತೀರಾ ಒಂದಿಗೆ ಟೈಮ್ ಸರಿ ಇಲ್ಲ ಅಂತ. ಪಾಪ 28 ಅನ್ಸುತ್ತೆ ಬಸ್ಸಿಗೆ ಹತ್ಬಿಟ್ಟು ಪಾಪ ಮಿಸ್ ಆಗಿ ಹಂಗೆ ಹೋಗ್ಬಿಟ್ರು. ಅದು ಬೇಜಾರಾಯ್ತು. ಇಲ್ಲ, ಅವನು ಪಾಪ ಬಹಳ ಆತ್ಮೀಯ ನನಗೆ. ಅವನು ಅಲ್ಲ, ನೀವು ತುಂಬಾ ನಂಬ್ಕೊಂಡ್ರಿ, ನಂಬ್ಕೊಂಡ್ರೆ ಅವತ್ತು ನಂಬತ್ತಲ್ಲೇ ಇದ್ರಿ. ಮಾಮ ಸುಲ್ತಾನ್ ಇಷ್ಟಪಟ್ಟ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ರಿ ನೀವು. ಹೌದೌದು. ಅವ್ನು ನನಗೊಂದು ಮಾತಾಡಿ ಹೇಳ್ಲಿಲ್ಲ ಅಂತ ಒಂದೇನೋ ಫೋನ್ ಮಾಡಿದ್ರಿ. ಹೌದು, ನಾನು ಹೇಳಿದ್ರಲ್ಲ ನಿನಗೋಸ್ಕರ ಒಂದ್ ಬೇಕಾದ್ರೆ ಕಾರ್ ಮಾಡ್ತೀನಿ, ಕಾರ್ ಮಾಡ್ಕೊಡ್ತಾ ಇದ್ದೆ ಅಂತಂದ್ರೆ ನೀವು. ಹೌದು, ಯಾರ್ಯಾರಿಗೆ ಮಿಸ್ ಆಗಿ ನಾನು ಕಾರ್ ಮಾಡ್ಕೊಡ್ತೀನಿ ಅಂತ ಇದ್ರಿ, ಅಷ್ಟೊಳಗೆ ಅವ್ರು ಹೋಗಿ. ಹೌದೌದೌದು. ಒಂದಿನ ಟ್ರಿಪ್ ಅಲ್ಲಿ ಬರೋಕ್ಕಿಂತ ನಾವಂತೂ ಈ ಟ್ರಿಪ್ ಅಲ್ಲಿ ತುಂಬಾ ಖುಷಿಪಟ್ಟು. ಪುಣ್ಯ ಬಂತ ಒಲ್ಲಿ ನಮ್ ಜೊತೆ ಬಂದಿದ್ಕೆ? ಖಂಡಿತವಾಗ್ಲೂ ಪುಣ್ಯ ಬಂದೇ ಬರುತ್ತೆ. ನನ್ನ ಕ್ಲಾಸಿಗೆ ನನ್ನ ಒಂದು ಪ್ರಕಾರ ನೀನ್ ತುಂಬಾ ಒಳ್ಳೆ ಜ್ಯೋತಿಷ್ಯನ ನಾನ್ ತಿಳಿದಿರೋ ಮಟ್ಟಿಗೆ. ನೀನೆಲ್ಲೂ ಏನು ಮಾತಾಡಕ್ಕಲ್ಲ. ನಿಮ್ ತರ ಪ್ರಪಂಚದಲ್ಲಿ ಇನ್ನೊಬ್ರು ಊಟಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಚೂರ್ ಕಲ್ತೆ ತುಂಬಾ ಮಾತಾಡೋರಿದ್ದಾರೆ ಈಗ. ಚೂರ್ ಕಲ್ತೇನೆ ಎಲ್ಲ ನಿಮ್ ತರ ಕಾಸ್ಟ್ಯೂಮ್ ಹಾಕೊಂಡು ಅವ್ರವ್ರೇ ಹೇಳಕ್ ಆಗಿದ್ದಾರೆ. ತೊಂದ್ರೆ ಇಲ್ಲ, ಬೇಜಾರಿಲ್ಲ, ಆದ್ರೆ ಇನ್ನೂ ತಿಳ್ಕೊಂಡು ಹೇಳ್ಬೇಕು ಅಂತ ನಾನು ಯಾಕಂದ್ರೆ ನೀನು ಬಹಳ ಅಬ್ಸರ್ವ್ ಮಾಡಿದ್ದೆ. ನೀನು ಆಫೀಸ್ ಮಾಡಿದ್ದೆ, ನೀನು ಸರಸ್ವತಿ ತುಂಬಾ ಒಲ್ದಾನೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲ, ನಿಮ್ಗಳ ಕಲಿಯಕ್ಕೆ ಬಹಳ ಕಷ್ಟ ಇದೆ. ಇನ್ನೂ ಕಲಿಬೇಕು ಅಂತ ಆಸೆ ಇದೆ. ನೀವು ಮಾಡಿ, ಇನ್ನೂ ಬರ್ತೀವಿ ನಾವು. ಓಕೆ ಶಂಕರ್ ಅವರೇ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಗುರುಜಿಯವರು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು ದೇವಸ್ಥಾನದ ಬಗ್ಗೆ ಹಾಗೆ ಹಸ್ತರೇಖೆ ಬಗ್ಗೆ. ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಶಂಕರ್ ಅವರು ಕಾಲ್ ಮಾಡಿದ್ರು ಹಾಸನಿಂದ. ಅವ್ರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಸಾಕಷ್ಟು ನಮಗೆ ಒಳ್ಳೇದಾಗಿದೆ, ಒಳ್ಳೆಯ ಸೂಚನೆಗಳು ಕಾಣಿಸ್ತಾ ಇದೆ, ಒಂದು ರೀತಿಯ ವೈಬ್ರೇಷನ್ ಅನ್ನೋದು ನಮ್ಮಲ್ಲಿ ಉಂಟಾಗಿದೆ ಅಂತ ಅವರ ಅನುಭವನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಹಾಗಾಗಿ ನಿಮಗೂ ಅದೇ ರೀತಿಯಾದಂತಹ ಅನುಭವ ಬೇಕು, ನಾವು ಕೂಡ ದೇವರ ದರ್ಶನವನ್ನ ಮಾಡಬೇಕು, ದೇವರ ಅನುಗ್ರಹಕ್ಕೆ ಪಾತ್ರವಾಗಬೇಕು ಅಂತ ನಿಮಗೂ ಕೂಡ ಆಸಕ್ತಿ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ಭದ್ರಕಾಳಿ ಟೆಂಪಲ್ಗೆ ಹಾಗೆ ನವಗ್ರಹ ಟೆಂಪಲ್ಗೆ ಗುರುಜಿಯವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ರಿಜಿಸ್ಟರ್ ಮಾಡಿಕೊಂಡು ದೇವರ ದರ್ಶನವನ್ನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಬನ್ನಿ. ಗುರುಜಿಯವರು ಹಸ್ತರೇಖೆ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಗುರುಜಿ ಮುಂದುವರಿಸಿ. ಗುರುಜಿ, ಹಸ್ತರೇಖೆ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಒಂದು ಕೈರೇಖೆ ಬಗ್ಗೆ, ಮತ್ತೆ ಜ್ಯೋತಿಷ್ಯ ಬಗ್ಗೆ, ಮತ್ತೆ ದೇವರ ಬಗ್ಗೆ ನಾನು ಟಿವಿಲಿ ಬಂದು ಹೇಳ್ಬೋದು. ಯಾರನ್ನು ಬರ್ರಿ ಅಂತ ಬಲವಂತ ಮಾಡಲ್ಲ. ನಿಜವಲ್ಲೂ 4 ಬಸ್ ಜನ ಬಂದಿದ್ರು. ಅದಾದ ಮೇಲೆ ಎಲ್ಲರೂ ಕೂಡ ನಿಮಗೆ ಗೊತ್ತಿರ್ಬೋದು, ಎಲ್ಲ ಊರಿಂದಲೂ ಬಂದಿದ್ರು. ಹಾಸನ, ಹುಬ್ಳಿ, ಗುಲ್ಬರ್ಗ, ಮೈಸೂರು ಎಲ್ಲ ಊರಿಂದಲೂ ಬಂದಿದ್ರು. ಹಾಗಾಗಿ ಯಾರ್ಯಾರಿಗೆ ಮತ್ತೆ ಇವಾಗ ನಾನು ಇನ್ನೇನು ಸ್ನಾನ ಮಾಡಿ ಲೈವಿಗೆ ಬರೋ ಟೈಮಲ್ಲಿ ತಮಿಳ್ನಾಡು ತಿರುನಲ್ಲಾರಿಂದ ದೇವಸ್ಥಾನ ಮ್ಯಾನೇಜರ್ ಫೋನ್ ಮಾಡಿ, ಹಬ್ಬ ಅಷ್ಟು ಜನ ಕರ್ಕೊಂಡು ಊರಿಗೆ ಸೇರಿಸಿರ ಸರ್, ಇಷ್ಟೊಂದು ಜನ ಕರ್ಕೊಂಡು ಬಂದಿರಲ್ಲ ಅಂದರು.
100%. ಈ ಸರಿ ತುಂಬಾ ಅದ್ಭುತವಾಗಿ ಒಳ್ಳೆ ನೆಕ್ಸ್ಟ್ ಟೈಮ್ ಒಳ್ಳೆ ಊಟವನ್ನ ಮಾಡಿಸ್ತೀನಿ. ಒಬ್ಬ ನಮ್ಮ ಹಾಸನದಲ್ಲಿ ನಂಗೆ ರೆಗ್ಯುಲರ್ ಭಟ್ರು ಇದ್ದಾರೆ, ಅವ್ರನ್ನೇ ಕರೆಸ್ಬೇಕು ಅಂತ ಇದ್ದೀನಿ. ಒಳ್ಳೆ ಒಳ್ಳೆ ರಾಯಲ್. ಅಂದ್ರೆ ಗುರುಜಿ ನೀವು ಯಾವತ್ತು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಅನ್ನೋಂಥದ್ದನ್ನ ತಿಳಿಸಿ ಗುರುಜಿ ವೀಕ್ಷಕರಿಗೆ. ಇಲ್ಲೇನಾಗುತ್ತೆ, ಈ ಸರಿ ತಿರುಚೆಂದೂರನ್ನ ಕ್ಯಾನ್ಸಲ್ ಮಾಡ್ತೀನಿ. ಡೈರೆಕ್ಟ್ 9 ನವಗ್ರಹಗಳಲ್ಲೂ ಕೂಡ ಎಲ್ಲಾ ದೇವಸ್ಥಾನದಲ್ಲೂ ಹೋಮಗಳು, ಎಲ್ಲಾ ದೇವಸ್ಥಾನದಲ್ಲೂ ಪೂಜೆಗಳು ಇರೋ ಥರನೇ ಮಾಡಬೇಕು ಅಂತಿದ್ದೀನಿ. ತಿರುಚೆಂದೂರಿಗೆ ಒಂದು ದಿವಸ ವೇಸ್ಟ್ ಮಾಡೋ ಬದಲು ಇನ್ನೊಂದು 2 ದಿವಸ ನಾವು ಹೋಮಗಳನ್ನ ಮಾಡಿಸ್ಬೋದು. ತಿರುಚೆಂದೂರಿಂದ ನನ್ನ ಕ್ಯಾನ್ಸಲ್ ಮಾಡಿ 9 ನವಗಳನ್ನ ಎಲ್ಲ ಚಂದ್ರನ್ ಟೆಂಪಲ್ ಅಂತೂ ಬಹಳ ಅದ್ಭುತ ಹೋಮಗಳನ್ನ ಮಾಡ್ತಾರೆ, ಅದನ್ನ ಮಾಡಿಸಿ ಎಲ್ಲ ನವಗ್ರಹನ ಹೋಮಗಳು ಪೂಜೆಗಳನ್ನ ಮಾಡಿಸಿ ಮತ್ತೆ ಅಲ್ಲೇನಾಗುತ್ತೆ, ಈ ಸರಿ ಏನ್ ಮಾಡ್ತೀನಿ ಅಂದ್ರೆ ಹೋಮಕ್ಕೆ ಸುಮ್ಮನೆ ಅವ್ರನ್ನ ಕೂರಿಸ್ತೆ ಇವ್ರನ್ನೇ ಕೂರಿಸ್ತೆ ಅಂತ ಇಷ್ಟು 150 ಜನದಲ್ಲಿ ಒಬ್ಬೊಬ್ಬರನ್ನ ಕೂರ್ಸಕ್ಕಾಗಲ್ಲ. ಹಾಗಾಗಿ ಯಾರು ಮುಖ್ಯವಾಗಿ ಒಂದು 5 ಜನ ಅತಿಥಿಯಾಗಿ ಅವ್ರನ್ನ ಕೂರಿಸ್ಬೇಕು, ಅವ್ರಿಗೆ 10,000 ರೂಪಾಯಿ ಚಾರ್ಜ್ ಮಾಡ್ಬಿಟ್ರೆ ಬೆಸ್ಟ್. 10,000 ರೂಪಾಯಿನೆಲ್ಲ ಹಿಂದೆ ಓಡಾಯ್ತಾರೆ. ನಮಗೆ ಗೊತ್ತಿಲ್ಲ, ಗುಂಪಲ್ಲಿ ನೋಡಿ ನಾನು ಕರ್ಕೋಗೋದು ಮಾಮೂಲಿ ಜನನ ತುಂಬಾ. ಅವಾಗ ಏನಾಗುತ್ತೆ ಗೊತ್ತಾ, ಯಾರೋ ಒಬ್ರು ಕುತ್ಕೊಂಡವ್ರೊಬ್ರು ಇರ್ತಾರೆ, ಅವರು ಅಲ್ಲಿ ಏನಾಗುತ್ತೆ, ಎಲ್ಲಾ ದೇವಸ್ಥಾನದಲ್ಲಿ ಒಬ್ಬ ಸೆಕ್ಯೂರಿಟಿಯಿಂದ ಹಿಡಿದು ಒಂದು ಚಪ್ಪಲಿ ಕೂತಿರೋವರೆಗೂ ನಾವು ದುಡ್ಡು ಕೊಡಲೇಬೇಕು. ಅವಾಗಲೇ ನಮ್ಗೆ ಅದೊಂದು ವಿಶ್ವಾಸ, ಗೌರವ. ಇವಾಗ 10,000 ರೂಪಾಯಿ ಮುಂದೆ ಹೋಮಕ್ಕೆ ಕೂರೋರಿಗೆ ಮಾತ್ರ ಇಲ್ಲ, ಮಾಮೂಲಿ ಹೋಮದ ಪ್ರಸಾದ, ಹೋಮದ ತೀರ್ಥ, ಹೋಮದ ಆನಂದ ಎಲ್ಲಾನು ಹತ್ತರಿಂದ ನೋಡ್ಬೋದು. ಹೋಮದ ಮುಂದೆ ಕುತ್ಕೊನವ್ರಿಗೆ ಇವಾಗ ಶನಿ ಟೆಂಪಲ್ ಜಾಸ್ತಿ ಜನ ಕೂರ್ಸಲ್ಲ, ಅಲ್ಲಿ 3 ಜನ ಮೇಲೆ ಕೂರ್ಸಲ್ಲ. ನಾನು ಹಂಗೋ ಒಂದು 15 ಜನ ಕೂರ್ಸ್ಬಿಟ್ಟಿದ್ದೆ. ನಾನು ಹಂಗಂತ ಯಾರ ಹತ್ರ ಅಷ್ಟು ದುಡ್ಡೇನು ಇಸ್ಕೊಂಡಿಲ್ಲ. ಆಮೇಲೆ ರಾವು ಟೆಂಪಲ್ ಕೂರ್ಸಲ್ಲ, ರಾವು ಟೆಂಪಲ್ 5 ಜನ ಮೇಲೆ ಕೂರ್ಸಲ್ಲ. ನಾನು ಹಂಗೊಂದು 50 ಜನ ಕೂರ್ಸ್ಬಿಟ್ಟಿದ್ದೆ. ಅಂದ್ರೆ ಅಭಿಷೇಕಕ್ಕೆ ಎಲ್ಲರೂ ಕೂರ್ಸಿದ್ದೆ, ಹೋಮದ ಟೈಮಲ್ಲಿ ಕೂರ್ಸಲ್ಲ. ಇನ್ನ ಕೇತು ಜಾಗದಲ್ಲಿ ಕೂರಿಸ್ಬೋದು, ಶುಕ್ರನ ಜಾಗದಲ್ಲಿ ಕೂರಿಸ್ಬೋದು, ಗುರು ಜಾಗದಲ್ಲಿ ಕೂರಿಸ್ಬೋದು. ಮೇನ್ ಅತಿಥಿಯಾಗಿ ಅವರಿಂದಲೇ ಸಂಕಲ್ಪ ಸ್ಟಾರ್ಟ್ ಆಗುತ್ತೆ ನೋಡಿ, ಅಂಥವ್ರು ಒಂದು 5 ಜನಕ್ಕೆ 10,000 ರೂಪಾಯಿ ಚಾರ್ಜ್ ಮಾಡಿಸ್ಬೋದು. ಯಾಕಂದ್ರೆ ಅಷ್ಟು ದುಡ್ಡು ಆ ದೇವಸ್ಥಾನಕ್ಕೆ ಅಲಂಕಾರ ಅಭಿಷೇಕಕ್ಕೆ ಹೋಗುತ್ತೆ. ಆ ದುಡ್ಡನ್ನೇನು ಯಾರು ತರಬೇಕಾಗಿಲ್ಲ. ಹಾಗಾಗಿ 100% ಇನ್ನೆಲ್ಲರೂ ಕೂಡ ಅವ್ರ ಹಿಂದೆನೇ ಇರ್ತಾರೆ. ಅಂದ್ರೆ ಅವ್ರನ್ನ ಮೇನ್ ಅತಿಥಿಯಾಗಿ ತಗೋತಾರೆ. ಅವಂಥವ್ರಿಗೆ ಮಾತ್ರ ಒಂದು 10,000 ರೂಪಾಯಿ ಚಾರ್ಜ್ ಮಾಡ್ಬೇಕು, ಒಂದು 5 ಜನಕ್ಕೆ. ಅವಾಗ ಏನಾಗುತ್ತೆ, ಅವರು ಬಂದು ಯಾವ ದೇವಸ್ಥಾನಕ್ಕೆ ಯಾರಿಗೆ ಅರ್ಹತೆ ಇರುತ್ತೆ ಅವ್ರು ಬರ್ಸ್ಬಿಟ್ಟು ಹೋಗ್ಬೋದು. ರಾವು ಟೆಂಪಲ್ ಅರ್ಹತೆ ಇದ್ರೆ ಅವ್ರನ್ನೇ ಕರೆದು ಕೂರಿಸ್ತೀವಿ. ಶನಿ ಟೆಂಪಲ್ ಅರ್ಹತೆ ಇದ್ರೆ ಶನಿ ಟೆಂಪಲ್ ಎದುರುಗಡೆನೆ ಅವ್ರನ್ನ ಹತ್ರ ಕೂರಿಸ್ತೀವಿ. ಇನ್ನು ದೇವರ ಅಭಿಷೇಕ ಎಲ್ಲರೂ ಒಂದೇನೆ, ಎಲ್ಲರೂ ಆರಾಮ ನೋಡ್ಬೋದು. ಇವಾಗ ಕೇತು ಟೆಂಪಲ್, ಯಾಕಂದ್ರೆ ಕೇತುನೇ ಬಹಳ ವಿಶೇಷವಾಗಿ. ಗುರು ಟೆಂಪಲ್, ಶುಕ್ರನ್ ಟೆಂಪಲ್, ಕುಜಿನ ಟೆಂಪಲ್ ನಾನು ಹೋಮ ಮಾಡಿಸಿಲ್ಲ ಈ ಸರಿ. ಕುಜಿನ ಟೆಂಪಲ್ ಇದಾಯ್ತು, ಶುಕ್ರನ್ ಟೆಂಪಲ್ ದುಡ್ಡು ಕಟ್ಟಿದ್ದೆ ಅಲ್ಲಿ ಆಗ್ನಲ್ಲ. ಈ ಸರಿ ಎಲ್ಲಾ ದೇವಸ್ಥಾನದಲ್ಲೂ ಹೋಮಗಳು ಬಹಳ ವಿಶೇಷವಾಗಿ. ಅಂದ್ರೆ ಗುರುಜಿಗೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಹೋಮ ಮಾಡ್ತಾರೆ ಅಂತಂದಾಗ ಏನಾದ್ರೂ ವ್ಯತ್ಯಾಸ ಇರುತ್ತಾ? ಒಂದೊಂದು ಗ್ರಹ ಅವು ಏನಾಗುತ್ತೆ ಗೊತ್ತಾ, ಇವಾಗ ಮೂಲ ಸ್ಥಳದಲ್ಲಿ ಬಹಳ ವಿಶೇಷ. ಇವಾಗ ನೀವು ಹಾಸನ, ನಾನು ಹಾಸನ, ಇಬ್ರು ಹಾಸನ್ನೇ. ಹಾಗಾಗಿ ನಿಮ್ಮೂರ್ ದೇವರಿಗೆ ಕುರಿ ಕೂದಾಗ ಕೋಳಿ ಕೂದಾಗ ಅದ್ರ ಪ್ರೀತಿನೇ ಜಾಸ್ತಿ ಖಂಡಿತ ಕೂಡ. ಇಲ್ಲೆಲ್ಲೋ ಕರೆದಾಗ ಯಾರೋ ಕರಿಬಹುದು, ಇಲ್ಲಿ ನಮ್ಮಲ್ಲಿ ಫಂಕ್ಷನ್ ಅದು ಮನ್ಸಲ್ಲ. ಆ ಒಂದು ನಿಮ್ಮ ಮನತನದು, ನಿಮ್ಮ ಅಜ್ಜ ಮುತ್ತಜ್ಜ ಆ ದೇವ್ರಿಗೆ ಹೋಗಿ ಬಂದ್ರೆ ಪ್ರೀತಿನೇ ಜಾಸ್ತಿ ಆಯ್ತು. ಯಾಕಂದ್ರೆ ಇದು ಹೆಡ್ ಆಫೀಸು, ನವಗ್ರಹ ಟೆಂಪಲ್ ತಮಿಳ್ನಾಡಲ್ಲೇ ಹೆಡ್ ಆಫೀಸು. ನನಗೇನೋ ನಂಗೆ ತುಂಬಾ ನನ್ನ ಗ್ರಹಗಳು ನಂಬ್ತೀನಿ. ಆಮೇಲೆ ನಾನು ತುಂಬಾ ಹಲವಾರು ದುಡ್ಡನ್ನ ನಾನು ಸಂಪಾದನೆ ಮಾಡೋ ದುಡ್ಡನ್ನ ತುಂಬಾ ಸರಿ ನವಗ್ರಹ ಟೆಂಪಲ್ಗೆ ನಾನು ಖರ್ಚು ಮಾಡಿದ್ದೀನಿ. ಹಾಗಾಗಿ ನನಗೆ ಅವರು ಬಹಳ ವಿಶ್ವಾಸ. ನನ್ನ ಹತ್ರ ದುಡ್ಡು ಇರ್ಲಿ ಇಲ್ದಲೇ ಇರ್ಲಿ, ಬೇಕಾದ್ರೆ ನಾನೇ ಅವ್ರ ಹತ್ರ ಸಾಲ ಇಸ್ಕೊಬರ್ಬೋದು. ಅಂದ್ರೆ ಈಗ ಯಾವ ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಹೋಮ ಮಾಡಿಸ್ಬೇಕಾದಂತ ಹೋಮ ಅಂದ್ರೆ ಅವರು ನೋಡಿ, ಇಲ್ಲೇನಾಗುತ್ತೆ, ಒಂದು ವ್ಯವಹಾರಗಳು ನಡೀತಿದ್ದಾರೆ ಟೈಮಲ್ಲಿ. ಆಮೇಲೆ ಇನ್ನೊಂದು ಸಣ್ಣ ಪುಟ್ಟ ಗಂಡಾಂತರಗಳಿದ್ದಾಗ ಇವನ್ನೆಲ್ಲನೂ ಮಾಡಿಸಿದ್ರೆ 100% ಅಂತ ಸಮಸ್ಯೆಗಳಿದ್ದಾಗ ಅದರಲ್ಲೂ ನವಗ್ರಹ ಹೋಮ ಮಾಡಿಸೋದ್ರಿಂದ ಸಮಸ್ಯೆಗಳಿಗೆ ಬಹಳ. ಆಮೇಲೆ ಓದಂತ ಮಕ್ಕಳುಗಳು, ಇವಾಗ ಮೇನ್ ಇಲ್ಲಿ ಏನಾಗುತ್ತೆ, ಇವತ್ತು ನ್ಯೂಮರಾಜ ಆಗಿರೋದು ಅಷ್ಟಲಾಜ ಆಗಿರ್ಬೋದು, ನಾನೊಬ್ಬನೇ ಗ್ರಹಗಳ ಬಗ್ಗೆನೇ ಮಾತಾಡೋದು. ಮಾತಾಡೋಣ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು? ಶ್ರವಣ್ ರವಿ. ಶ್ರವಣ್ ರವಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನೆಲಮಂಗಲ, ಬೆಂಗಳೂರು. ನೆಲಮಂಗಲನಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇಲ್ಲ, ಗುರುಗಳ ಜೊತೆ ಮಾತಾಡ್ಬೇಕಾಗಿತ್ತು. ಓಕೆ ಸರ್, ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಹೇಗಿರೋ? ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದೆ. ನಿನಗೆ ಏನು ಅನಿಸ್ತಪ್ಪ, ನಮ್ಮ ಕ್ಲಾಸಿಗೆ ಬಂದೆಲ್ಲ ಜ್ಯೋತಿಷ್ ಎಲ್ಲ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಸರಿ, ನೀನ್ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಾನು ಯಾರಿಗೂ ಭೇದ ಭಾವ ಇಲ್ದಲೆ, ಯಾವ ಧರ್ಮ ಯಾವ ಜಾತಿ ಇಲ್ದಲೆ ಪಾಠ ಮಾಡಿದೆ. ನಿನಗೇನು ಅನ್ನಿಸ್ತು? ನಿನ್ನ ಧರ್ಮದಲ್ಲಿ ಯಾರೋ ಜ್ಯೋತಿಷ ಹೇಳ್ತಾರ, ನೀನ್ ಯಾವ ಧರ್ಮ ಅಂತ ಕೇಳಿದೆ ಅಷ್ಟೇ. ಇಲ್ಲ ಗುರುಗಳೇ, ನಾವು ಬೇರೆ ಕ್ಯಾಸ್ಟ್, SC ಕ್ಯಾಸ್ಟ್. ಬಟ್ ಜ್ಯೋತಿಷ ಯಾವ ತರನು ಜ್ಯೋತಿಷ ಕಲಿಯೋದಕ್ಕೆ ಯಾವುದೇ ಭೇದ ಭಾವ ಇಲ್ಲ. 27 ನಕ್ಷತ್ರ 31 ಡೇಟ್ 12 ರಾಶಿ ಯಾರಪ್ಪನ ಮನೆ ಗೊತ್ತಲ್ಲ ಅಂತ ನೀವೇ ಹೇಳ್ತೀರಾ.
ಅದಕ್ಕೋಸ್ಕರ ಅದು ಯಾರು ಬೇಕಾದ್ರೂ ಕಲಿಬಹುದು ಅಂತ ಹೇಳಿ ನೀವು ಒಂದು ನಿಮ್ ಬಗ್ಗೆ ಎಲ್ಲ ನೀವು ಟಿವಿಲೆಲ್ಲ ಹೇಳಿದಾದ್ಮೇಲೆ ನಾವು ನಿಮ್ಮ ಹತ್ರ ಜ್ಯೋತಿಷ ಬಂದು ಕಲ್ತಿದ್ವಿ. ಯಾಕಂದ್ರೆ ನಮಗೂ ಒಂದು ಕಲಿಬೇಕು, ಬೇರೆಯವ್ರಿಗೆ ಹೇಳ್ಬೇಕು ಅಂತ ಅವಾಗಲೇ ನಮಗೆ ಮನಸ್ಸಿಗೆ ಬಂದಿದ್ದು. ಇಲ್ಲಾಂದ್ರೆ ನಾವು ಕ್ಯಾಸ್ಟ್ ಈ ಕ್ಯಾಸ್ಟ್ ನಾವು ಕಲಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರ್ಬೇಕಾಗಿತ್ತು. ಬಟ್ ನಾವು ಈ ತರ ಎಲ್ಲ ಜ್ಯೋತಿಷ ಹೇಳ್ತಾ ಇದೀವಿ ಅಂದ್ರೆ ಅದು ನಿಮ್ಮಿಂದಾನೇ, ನೀವು ಕೊಟ್ಟಿರೋ ಒಂದು ವಿದ್ಯೆಯಿಂದಾನೇ ನಾವು ಇಷ್ಟೆಲ್ಲ ಒಂದು ಫೇಸ್ಬುಕ್ ಅಲ್ಲಿ ಆಗಿರೋದೆಲ್ಲ ಜ್ಯೋತಿಷ ಹೇಳ್ತಾ ಇದೀವಿ ಈಗಲೂ. ಇವಾಗ ನನ್ನ ಕ್ಲಾಸಿಗೆ ಬಂದೆ ಎಲ್ಲ ಮಾಡಿದೆ, ಇವಾಗ ನನಗೆ ಕೊಟ್ಟಂತ ದುಡ್ಡನ್ನ ನೀನು ಸಂಪಾದನೆ ಮಾಡ್ಕೊಂಡ ಮಾಡ್ಕೊಂಡಿದೀನಿ. ಹೌದಾ? ಆಮೇಲೆ ನೀನು ಇವಾಗ ಬ್ಯಾಕ್ವರ್ಡ್ ಇದು ಕ್ಯಾಸ್ಟ್ ಅಂತಲೂ ಕೂಡ ನಾನು ತುಂಬಾ ಹಲವಾರು ಜನ ಕೇಳ್ಕೊಟ್ಟಿದ್ದೀನಿ. ನಿನಗೆ ಗೊತ್ತಿರಂಗೆ ನಿನ್ನ ಕ್ಯಾಸ್ಟ್ ಅವರು ಎಷ್ಟೋ ಜನ ಬಂದಿದ್ದಾರೆ? ಯಾರು ನಿಂಗೆ ಪರಿಚಯ ಇದಾರೆ ನಮ್ಮ ಕ್ಲಾಸಿಗೆ ಬಂದವರು ನಿನಗೆ? ಬೇರೆ ಕ್ಯಾಸ್ಟ್ ಅವರೆಲ್ಲ ಆಲ್ಮೋಸ್ಟ್ ಎಲ್ಲಾ ಕ್ಯಾಸ್ಟ್ ಅವರು ಬಂದಿರೋ ಎಲ್ಲ ಬೇರೆ ಬೇರೆ ಕ್ಯಾಸ್ಟ್ ಅವರೇ ಆಲ್ಮೋಸ್ಟ್ ಎಲ್ಲ. ಆಮೇಲೆ ಏನ್ ಇಷ್ಟ ಆಯ್ತು ಸಬ್ಜೆಕ್ಟ್? ಮತ್ತೆ ಇವಾಗ ಇತ್ತೀಚೆಗೆಲ್ಲ ಬಹಳ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ತೀನಿ, ಅದೆಲ್ಲ ಏನ್ ಅನ್ನಿಸ್ತೈತೆ ನಿನಗೆ? ಹೌದು ಗುರುಗಳೇ, ಇವಾಗೆಲ್ಲ ಚೇಂಜಸ್ ಆಗ್ತಾ ಇದೆ. ಇವಾಗ ಮೊನ್ನೆಯಿಂದ ನೀವು ರಾಹು ಮತ್ತೆ ಕೇತು ಬಗ್ಗೆ ಹೇಳಿದ್ರಿ. ರಾಹು ಕಾಲನ ಯಾವ ತರ ಯೂಸ್ ಮಾಡ್ಕೋಬೇಕು, ಕೇತು ಇದು ಯಮಗಂಡ ಕಾಲ ಕೇತುಗೆ ಸಂಬಂಧಪಡುತ್ತೆ, ಅದನ್ನ ಯಾವ ತರ ಯೂಸ್ ಯಾರು ಹೇಳಿದಿಲ್ಲ. ಆ ತರ ಸಬ್ಜೆಕ್ಟ್ಗಳೆಲ್ಲ ಅಂದ್ರೆ ಹೊಸದಾಗೆಲ್ಲ ಹೇಳ್ತಾ ಇರ್ತೀರ, ಅದು ತುಂಬಾ ಇಷ್ಟ ಆಗುತ್ತೆ. ನಿಮ್ ಪ್ರೋಗ್ರಾಮ್ ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಆಮೇಲೆ ನಿನಗೆ ಬಹಳ ಇಷ್ಟವಾಗಿದ್ದು ಏನ್? ನಮ್ಮ ಸಬ್ಜೆಕ್ಟ್, ನನ್ನ ಫೈಲು, ನನ್ನ ಸಾಫ್ಟ್ವೇರ್ ಹಾಕೊಟ್ಟೆ, ಯಾರು ಒಂದು ಮಾಡದಿರೋ ಒಂದು ಸಬ್ಜೆಕ್ಟ್ ಹಾಕೊಟ್ಟೆ, ಇದೆಲ್ಲ ಒಂದು ನಂಬರ್ದೆಲ್ಲ ಬರ್ಕೊಟ್ಟೆ. ಇತ್ತೀಚೆಗೆ ನಾನು ಹೇಳಿದೆ ನೀವು ಮಹಾರಾಜಲ್ಲಿ 1 ಆಗಲ್ಲ ಅಂತ ಅಲ್ಲ ಮಸ್ತಾಗಿ ಹೇಳಿದೆ, ಅದೆಲ್ಲ ಏನ್ ಅನ್ನಿಸ್ತು? ಅದು ನನಗೆ ಅದೇ 1 ಆಗಲ್ಲ 5 ಬಂದಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ನಿಮ್ಮ ಒಂದು ಇದರಲ್ಲಿ ನೀವು ಹೇಳಿರ್ತೀರ, ಅದಕ್ಕೋಸ್ಕರ ಚೆನ್ನಾಗಿ ಅದು ಏನೋ ಒಂದು ನೀವೊಂದು ಸರ್ಚ್ ಮಾಡಿರ್ತೀರಲ್ಲ ಗುರುಗಳೇ, ಅದಕ್ಕೋಸ್ಕರ ಅದನ್ನು ಇರುತ್ತೆ. ಅವೆಲ್ಲ ನಾವು ನಂಬ್ತೀವಿ. ನೀವು ಏನೇ ಒಂದು ಹೇಳಿದ್ರೆ ಅಂದ್ರೆ, ಯಾಕಂದ್ರೆ ವಾಗ್ದಾನದಲ್ಲಿ ನಿಮ್ಗೆ ವಾಗ್ದಾನ ಅಷ್ಟು ಚೆನ್ನಾಗಿದೆ, ನಿಮ್ಗೆ ಅಷ್ಟು ನಿಮ್ ಜಾತಕನ ನೀವು ಎಲ್ಲ ಬೋರ್ಡ್ ಮೇಲೆ ಹಾಕಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀರ. ನಿಮ್ಮ ಒಂದು ಜಾತಕ ಮೈಂಡ್ ಅಲ್ಲೇ ಇರುತ್ತೆ ಯಾವಾಗ್ಲೂ. ನಿಮ್ಗೆ ನಿಮ್ಮನ್ನೇ ಫಾಲೋ ಮಾಡ್ತೀವಿ, ನಿಮ್ಮನ್ನೇ ಇದು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ಹೇಳೋದೆಲ್ಲ ನಿಜ ಆಗ್ತಾ ಇರುತ್ತೆ ನಾನು ನೋಡಿದೆ. ನಂದು ಹೇಳಿದ್ನಲ್ಲ, ನಾನು ಕ್ಲಾಸಿಗೆ ಬಂದು ಸ್ಟೂಡೆಂಟ್ ನಾನು ಅಟ್ಯಾಕ್ ಮಾಡ್ತೀರಾ, ನಾನು ಜೈಲಿಗೆ ಹೋಗ್ಬೋದು ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಅವಾಗಲೇ ಹೇಳಿದ್ದೆ, ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ. ನಾನು ಆಟನ್ ಬ್ಯಾಚ್ ನಾನು ಅಟೆಂಡ್ ಮಾಡಿದ್ದು, ಅಲ್ಲೇ ಬೋರ್ಡ್ ಅಲ್ಲಿ ಅವತ್ತೇ ಹೇಳಿದ್ರಿ. ಫಸ್ಟ್ ಕ್ಲಾಸಲ್ಲೇ ನಾನು ಹೇಳಿದ್ದೆ ನೀವೇ ಅಟ್ಯಾಕ್ ಮಾಡ್ತೀರಾ ಅಂತ ಅಲ್ವಾ? ಹೇಳಿದ್ರಿ. ಇವಾಗ ಇತ್ತೀಚೆಗೆ ಯಾರೋ ನಮ್ಮ ಸ್ಟೂಡೆಂಟ್ ಒಬ್ಬ ನಮ್ಗೆ ಶನಿ ದಶೆ ಚಂದ್ರಭುಕ್ತಿ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದಂತೆ. ಅವ್ನಿಗೆ ಬುದ್ಧಿ ಇದೆಯಲ್ಲೋ ಕಣಕ್ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಶನಿ ಮತ್ತೆ ಚಂದ್ರ ಪರಿವರ್ತನೆ ರಾಜಯೋಗದಲ್ಲಿದ್ದಾರೆ. ಏನ್ ಹೇಳೋ? ಅದೇ ಪರಿವರ್ತನೆ ಇದೆ. ಅದು ವಿಪರೀತ ರಾಜಯೋಗ, ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದ್ರೆ ವಿಪರೀತ ರಾಜಯೋಗ. ಏನ್ ಹೇಳೋ? ವಿಪರೀತ ರಾಜಯೋಗ. ಮತ್ತೆ ಗೋಚರ ಫಲದಲ್ಲೂ ಕುಂಭರಾಶಿಗೆ ಚೆನ್ನಾಗಿ ಇದೆಯಲ್ಲ 10ನೇ ತಿಂಗಳಿಂದ. ಅದು ನೆಕ್ಸ್ಟ್ ನನಗೆ ಶನಿ ಬುಧ ನಕ್ಷತ್ರದಲ್ಲಿ ಕುತ್ಕೊಂಡವನೆ, ಅದು ವಿಪರೀತ ರಾಜಯೋಗ. ಚಂದ್ರ ಬಂದು ಇವಾಗ ಜ್ಯೋತಿಷ ಒಂದೇ ಆಂಗಲ್ ಅಲ್ಲಿ ನೋಡೋದಲ್ಲ, ಬೇರೆ ಬೇರೆಲ್ಲ ಇರುತ್ತೆ. ಜ್ಯೋತಿಷ ಒಂದೇ ತರ ಅಲ್ಲ, ಯಾವ ನಕ್ಷತ್ರದಲ್ಲಿ ಕುಂತಿದೆ ಅದೆಲ್ಲ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಒಂದು ಪ್ರಿಡಿಕ್ಟ್ ಮಾಡ್ಬೇಕು. ಸುಮ್ಮನೆ ಏನೋ ಒಂದು ಶನಿಯಲ್ಲಿ ಇಲ್ಲಿ ಅಂತ ಹೇಳ್ಬಿಡೋದು ಅದು ಅಷ್ಟೊಂದೇನು. ಹೌದೌದು. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳಿದೆ, ತಾರಾ ಮೇಡಮ್ ಅವ್ರಿಗೆ ರವಿ 6ನೇ ಮನೆ ಇದ್ದಾನೆ, ಅವ್ರಿಗೆ 6ನೇ ಮನೆ ದಶೆ ನಡೆದಾಗಲೇ ರಾಜಯೋಗ ಬಂತು. ಆಮೇಲೆ ತೆಂಡೂಲ್ಕರ್ಗೂ ಅಷ್ಟೇ ರವಿ 12ನೇ ಮನೇನು 12ನೇ ಮನೆ 8ನೇ ಮನೆ ಕೂತ್ಕೊಂಡು 8ನೇ ಮನೆ 12ನೇ ಮನೆ ಕೂತ್ಕೊಂಡು, ಅದಕ್ಕೆ ಅವ್ನಿಗೆ MLC ಆಗ್ಬಿಟ್ಟಿದ್ದು ಅಲ್ವಾ? ಅದೇ ಅಂದ್ರೆ ಅವರು ಈಗ ಜನರಲ್ ಆಗಿ ಹಂಗೆ ನೋಡಿ ಹೇಳ್ತಾರೆ ಗುರುಗಳೇ. ಇವಾಗ ಶನಿ ಚಂದ್ರ ಅಷ್ಟೇನೆ ಆತರ ಪರಿವರ್ತನೆ ಯೋಗ ಆಗಿರ್ಬೋದು. ಶನಿ ಯಾವ ನಕ್ಷತ್ರದಲ್ಲಿ ಕುಂತಿದ್ದಾನೆ, ಆ ನಕ್ಷತ್ರಕ್ಕೂ ಈ ನಕ್ಷತ್ರಕ್ಕೂ ಏನ್ ಸಂಬಂಧ, ಅಲ್ಲಿಂದ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಅಲ್ವಾ ಪ್ರೊಡಕ್ಷನ್ ಕರೆಕ್ಟ್ ಆಗಿ ಬರುತ್ತೆ. ಹೌದೌದು. ಸುಮ್ಮನೆ ಅವಾಗೇನೋ ಈ ನಂಬರ್ ಕ್ರಿಕೆಟ್ ಗೆಲ್ಲುತ್ತೆ ಅಂತ ಪಾಠ ಮಾಡಿದ್ದೀನಿ, ಅದನ್ನೇ ಫೇಸ್ಬುಕ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟವೆ. ಎಷ್ಟು ಮನೆಯನ್ನ ಮುಳುಗಿಸ್ಬಿಡ್ತಾರೋ, ಎಷ್ಟು ಮನೆ ತೇಲಿಸ್ತಾರೋ. ಅದು ಬೇರೆ. ಇವಾಗ ಜನರಲ್ ಆಗಿ ಸಂಪತ್ತಾರೆ ಸಾಧಕತಾರೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಸಂಪತ್ತಾರೆ ಸಾಧಕತಾರೆ ಅವ್ರ ಜಾತಕದಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಚೆನ್ನಾಗಿದೆ, ಯಾವ ಒಂದು ಅವ್ರ ಲಗ್ನದಿಂದ ಯಾವ ತರ ಒಂದು ಚೆನ್ನಾಗಿದೆ ಅನ್ನೋದನ್ನ ನೋಡ್ಬೇಕಲ್ಲ. ಹೌದೌದು. ನಿನಗೇನು ಅನಿಸ್ತೈತೆ ಇವಾಗ ನೋಡಿ, ಇವಾಗ ಹಾಸನ್ ಶಂಕರ್ ಬಹಳ ದೊಡ್ಡ ಜ್ಯೋತಿಷ, ನಾನು ತಿಳಿದಿರೋ ಮಟ್ಟಿಗೆ ಅವನು ಬಹಳ ಬ್ರಿಲಿಯಂಟ್ ಜ್ಯೋತಿಷದಲ್ಲಿ. ಅವನು ಆಫೀಸ್ ಮಾಡ್ರು ಒಂದು ಫೇಸ್ಬುಕ್ ಎಲ್ಲ ಲೈವ್ ಮಾಡಿಲ್ಲ. ಬೇರೆಯವ್ರಿಗೂ ಅವನಿಗೂ ಏನ್ ಡಿಪೆಂಡ್ಸ್ ಅನಿಸ್ತೈತೆ? ತುಂಬಾ ಜನ ಮತ್ತೆ ಇನ್ನೊಬ್ರು ತುಂಬಾ ಜನ ಜ್ಯೋತಿಷರಿದ್ದಾರೆ. ಬೇರೆಯವ್ರಿಗೂ ಸುಮ್ಮನೆ ಇವಾಗ ಇಲ್ಲ ಮಾಡ್ತಿರೋದಕ್ಕೂ ನನ್ನ ಪಾಠ ಹೇಗಿತ್ತು ನಿನಗೆ? ನಾನು ಫ್ರೀ ಮಾಡಿದ್ದು ಅದೆಲ್ಲ ಏನ್ ಅನಿಸ್ತೆ ನಿನಗೆ? ಅದೇ ಗುರುಗಳೇ, ಫ್ರೀ ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ಕೆಲವರಿಗೆ ತಿಳ್ಕೊಂಡಿರೋರು ಎಲ್ಲ ತಿಳ್ಕೊಳ್ತಾರೆ. ಫ್ರೀ ಮಾಡೋದು ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಫ್ರೀಯಾಗಿ ಮಾಡಿದ್ರು. ಬೇರೆಯವ್ರು ಯಾರು ಮಾಡ್ತಾ ಇರಲಿಲ್ಲ. ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನೀವು ಫ್ರೀಯಾಗಿ ತುಂಬಾ ಸಲ ಫ್ರೀಯಾಗಿ ಮಾಡಿದೀರಾ. ನಾನು ನೋಡ್ದಂಗೆ ಚಂದ್ರಶೇಖರ್ ಒಂದು ಕ್ಲಾಸ್ ಅಲ್ಲಿ ಎಲ್ಲ ಫ್ರೀಯಾಗಿ ಮಾಡಿದೀರಾ.
ಇವಾಗ ನೀನು ನನ್ನ ಕ್ಲಾಸಿಗೆ ಬಂದಿದ್ದೆ, ಎಲ್ಲರೂ ಕಂಪ್ಲೇಂಟ್ ಕೊಟ್ಟಾಗ ನೀನು ನನ್ನ ಹತ್ರನೇ ಒಂದು 5 ದಿವಸ ಜೊತೆಲಿದ್ದೆ. ನಿನ್ಗೇನು ಅನಿಸ್ತು ನನ್ನ ಎದುರುಗಡೆ ಆ ಒಂದು ಟೇಷನ್ ನನ್ನ ಫೀಲಿಂಗ್ ನೋಡಿದ್ರೆ ನಂಗೆ ಭಯ ಅಂತ ಇತ್ತ, ಫೀಲಿಂಗ್ ಇತ್ತು, ನಿನ್ ಮನ್ಸು ಏನು ಅನಿಸ್ತಾ ಇತ್ತು? ಇಲ್ಲ, ನನ್ಗೆ ನೀವು ಏನಂದ್ರೆ ನಾನು ನಿಮ್ಮನ್ನ ಹತ್ರದಲ್ಲೇ ತುಂಬಾ ಹತ್ರದಲ್ಲೇ ನೋಡಿದೆ ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ನಿಮ್ಗೆ ಅದೇನು ಭಯ ಅನ್ನೋದೇನಿಲ್ಲ. ಮತ್ತೆ ಇವರು ಎಲ್ಲ ಟಿವಿಯಲ್ಲಿ ಬಂದು ಏನಾದ್ರು ಹೇಳಿ ಅಂತ ಇಲ್ಲ, ನಾನು ಮತ್ತೆ ಲೈವಲ್ಲಿ ಬಂದ್ಬಿಟ್ರೆ ನಾನು ಹೇಳ್ತೀನಿ, ಏನಿದ್ರು ಲೈವಲ್ಲಿ ಹೇಳ್ತೀನಿ, ನಾನು ಏನು ಹೇಳಲ್ಲ ಅಂತ ಹೇಳಿದ್ರಿ. ನಾನು ಅಲ್ಲೇ ಸ್ಟೇಷನ್ ನೋಡಿದ್ರಲ್ಲ, ಏನು ಭಯ ಆತರ ಏನು ಇರ್ಲಿಲ್ಲ, ಒಂಥರ ಚೆನ್ನಾಗೇ ಇದ್ರಿ, ಆತರ ಏನು ಟೆನ್ಷನ್ ಏನು ಇರ್ಲಿಲ್ಲ. ನೀವೇ ಅಲ್ಲೇ ನನ್ ಮುಂದೆನೆ ಫೋನ್ ಮಾಡಿ ಹೇಳಿದ್ರಲ್ಲ, ನಿಮ್ಗೆ ಈ ತರ ಎಲ್ಲ ಇಲ್ಲ, ಆತರ ಏನು ಭಯ ಪಡ್ಬೇಡಿ, ನಾನು ಚೆನ್ನಾಗೇ ಇದ್ದೀನಿ, ಏನು ಆಗಿಲ್ಲ ಅಂತ ನೀವೇ ಧೈರ್ಯ ತುಂಬಿದ್ರಿ ಬೇರೆಯವರಿಗೆಲ್ಲ ಫೋನ್ ಮಾಡಿದವ್ರಿಗೆ. ನಿನಗೇನು ಅನಿಸ್ತದ? ನಾನು ಬಂದು ಟಿವಿಲೇ ಹೇಳ್ತೀನಿ ಹೋಗ್ರಿ ಅಂತ ಹೇಳಿದೆ, ನಾನು ಭೇಟಿ ಕೊಡಬೇಕಾರೆ ಅದೆಲ್ಲ ಏನ್ ಅನಿಸ್ತದ ನಿನಗೆ? ಅದೇ ಅವ್ರಿಗೆ ಅಂದ್ರೆ ಊರವ್ರಿಗೆಲ್ಲ ಹೇಳೋದ್ ಜ್ಯೋತಿಷ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಏನ್ ಮಾಡ್ಬೇಕು, ಯಾವ ತರ ಹೆಂಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡೆ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಯಾಕೆ ಸುಮ್ಮನೆ ಇದೆಲ್ಲ ಇವ್ರು ಮಾಡ್ತಾರೆ. ಈ ಸೀನ್ ಎಲ್ಲ ನಾನು 2 ವರ್ಷ ಮುಂಚೆ ನಿಂಗೆ ಹೇಳಿದ್ದೆ ಅನ್ಸುತ್ತೆ, ನಾನು ಹಾಸನ ಕ್ಲಾಸಲ್ಲಿ ಎಲ್ಲ ಅವ್ರ ಮುಂಚೆನೆ ಎಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ನಮ್ಗೆ ಗೊತ್ತಿತ್ತು, ಅದಕ್ಕೆ ಸುಮ್ಮನೆ ನಾವೇನು ಮಾತಾಡಿ. ಇವಾಗ ಹೊಸ ತರ ಜ್ಯೋತಿಷ ಹೇಳಿಸ್ತೇನೆ, ಅದೇನು ಅನಿಸ್ತೈತೆ ನಿನಗೆ ಇವಾಗ? ಅದು ಚೆನ್ನಾಗಿದೆ ಗುರುಗಳೇ. ಇವಾಗ ತುಂಬಾ ಟೈಮ್ ತಗೋತೀನಿ, ತುಂಬಾ ನಿಧಾನಕ್ಕೆ ಎಲ್ಲರಿಗೂ ಹೇಳ್ತೀನಿ, ಸಾಕಾಗುತ್ತೆ. ಆಫೀಸಲ್ಲಿ ಎಲ್ಲ ಫೇಸ್ಬುಕ್ ಲೈವ್ ಮಾಡ್ತೀರಾ, ಮತ್ತೆ ಅಲ್ಲಿ ಬಂದಿರೋರು ಅವ್ರ ಹತ್ರನೂ ಮಾತಾಡ್ತೀರಾ, ಏನಾಯ್ತು ಅಲ್ಲೇ ಡೈರೆಕ್ಟ್ ಆಗಿ ಅಂದ್ರೆ ಏನಾಗುತ್ತೆ, ಫೇಸ್ಬುಕ್ ಲೈವ್ ಅಲ್ಲಿ ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಜನಗಳಿಗೆ ಏನೋ ಒಂಥರ ಚೆನ್ನಾಗಿ ಅಂದ್ರೆ ಪಕ್ಕ ಅದು ಗೊತ್ತಾಗುತ್ತೆ ಎಲ್ಲರಿಗೂ, ನಿಜ ಎಲ್ಲ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಏನನ್ಸುತ್ತೆ ಈ ನವಗ್ರಹ ಟೆಂಪಲ್ ಎಲ್ಲ ಕರ್ಕೊಯ್ದಲ್ಲ, ಏನನ್ನಿಸ್ತು? ಚೆನ್ನಾಗಿತ್ತು ಗುರುಗಳೇ. ಭದ್ರಕಾಳಿಯಮ್ಮ ಟೆಂಪಲ್ ಬಂದಿದ್ದು ನಾನು. ಅದೇನನ್ಸ್ತು ಭದ್ರಕಾಳಿಯಮ್ಮನ ಅಭಿಷೇಕ ನೀನ್ ನೋಡಿದಾಗ? ತುಂಬಾ ಚೆನ್ನಾಗಿತ್ತು, ಅಲ್ಲೇ ಕಣ್ಮುಂದೆನೆ ಎಲ್ಲ ಅಭಿಷೇಕ ಮಾಡಿದ್ರು, ಅರ್ಶನದ ಆ ದೇವರೇ ಬಂದು ನನಗೆ ನಿಂಬೆಣ್ಣೆಲ್ಲ ಕೊಟ್ಟಾಯ್ತಲ್ಲ ಅಜ್ಜಿ, ಅದೇನ್ ಅನಿಸ್ತು ನಿನಗೆ? ಅದೇ ಆಶ್ಚರ್ಯ ಗುರುಗಳೇ, ಎಲ್ಲ ಚೆನ್ನಾಗಿತ್ತು. ನಾನೇ ತಗೊಂಡೋಗಿ ನಿಂಬೆಣ್ಣೆ ಎಲ್ಲ ಇಟ್ ಬಂದೆ, ರೂಮಲ್ಲೆಲ್ಲ ಇಟ್ ಬಂದೆ. ನನ್ನ ಅದೇನ್ ಇಷ್ಟ ಆಯ್ತು ನಿನಗೆ ಆ ದೇವ್ರು ಕೊಟ್ಟಿದ್ದು? ಅಂದ್ರೆ ಏನೋ ಒಂದು ನಿಮ್ಮಲ್ಲಿ ಶಕ್ತಿ, ಇವಾಗ ನಿಮ್ ಚೆನ್ನಾಗಿರ್ತೀರಾ, ಏನೋ ಒಂದು ಅಲ್ಲಿ ಬಂದ ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ನಿಮ್ಗೆ ಒಳ್ಳೇದಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಇಷ್ಟು ಜನ ಮತ್ತೆ ಬಂದ್ರಲ್ಲ, ಇಷ್ಟು ಗಲಾಟೆ ಮಾಡಿ ಅದು ಇದು ಅಂದ್ರೆ 4 ಬಸ್ ಜನ ಬಂತಲ್ಲ, ಅದೇನ್ ಅನಿಸ್ತು ನಿನ್ಗೆ ಟ್ರಿಪ್, ನವಗ್ರಹ ಟ್ರಿಪ್? ಅದೇ ನನಗೆ ಆಶ್ಚರ್ಯ ಆಯ್ತು. ನಾನು ಅಷ್ಟೊಂದು ಜನ ಬರಲ್ವೇನೋ, ಅಷ್ಟು ಹೊರಡಲ್ವೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಇನ್ನೂ 3 ಬಸ್ ಆಗೋ ತರ ಇನ್ನೂ ಜನಗಳು ಇದ್ದೀವಿ ಅಂತ ಅಂದಾಗ ಇನ್ನೂ ಜನಗಳು ನಿಮ್ಮ ಅಭಿಮಾನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರಲ್ಲ. ಇನ್ನು ನನಗೆ ಬಹಳ ಆದ್ಮೇಲೆ ಮಾಮ ಸುಲ್ತಾನ್ಗೆ ಜಾಗ ಏನಲ್ಲ, ಅವ್ನು ನನ್ ತುಂಬಾ ಸ್ಟೂಡೆಂಟ್ ಅಲ್ವಾ? ಓಕೆ ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಓಕೆ ಗುರುಜಿ, ಇವತ್ತು ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಹಾಗೆ ದೇವಸ್ಥಾನದ ಒಂದು ಹೋಮದ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಜೊತೆಗೆ ಹಸ್ತರೇಖೆ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಇದೆ ಅನ್ಸುತ್ತೆ ಮಾಹಿತಿ ಹಸ್ತರೇಖೆ ಬಗ್ಗೆ ಹೇಳೋದು. ಸೊ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತೆ. ಗುರುಜಿ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿಟ್ಟಿರ್ಲಿ. ನವಗ್ರಹ ಟೆಂಪಲ್ಗೆ ಎಲ್ಲರೂ ಕೂಡ ನೀವು ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಕರ್ಕೊಂಡು ಎಲ್ಲ ಶಾಂತಿ ಹೋಮಗಳು ಮತ್ತೆ ನಿಮ್ಮ ದೇವ್ರ ಮುಂದೆ ಕೂರ್ಸೋ ಜವಾಬ್ದಾರಿ ನಂದು. ವೀಕ್ಷಕರೇ, ಇದು ಇವತ್ತಿನ ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.